ಮಳೆ ನಿಂತರೂ ಹನಿ ನಿಲ್ಲಲ್ಲ ಅಂತ ಅದೇ ಥರ ಆಗಿದೆ ನೋಡಿ. ಬೈ ಎಲೆಕ್ಷನ್ ಮುಗಿತು, ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. BSY ಮಾತು ಕೊಟ್ಟ ಹಾಗೆ ಅರ್ಹರಾಗಿರುವಂಥ ಅನರ್ಹರಿಗೆ ಮಂತ್ರಿ ಪಟ್ಟ ಫಿಕ್ಸ್ ಆಗಿದೆ. ಆದರೆ ಅದರಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ವಲಸೆ ಬಂದವರಿಗೆ ಪಟ್ಟಾಭಿಷೇಕ ಮಾಡೋ ಹೊತ್ತಲ್ಲೇ ಹಿರಿಯ ಕೇಸರಿ ಕಲಿಗಳು ಈಗ ಎದ್ದು ನಿಂತಿದ್ದಾರೆ. ಅವರು ಕೂಡ ಸಿಡಿದೇಳುವ ಎಲ್ಲ ಲಕ್ಷಣಗಳೂ ಕಾಣಿಸ್ತಾ ಇದೆ. ಹಾಗಾದ್ರೆ ಏನು ನಡೀತಿದೆ ಇಲ್ಲಿದೆ ನೋಡಿ ಸ್ಟೋರಿ. ದೊಡ್ಡ ಪ್ರಮಾಣ ನಮಗೆ ಅಶೋಕ ಮಾಡಿದರೆ ನಾವು ಆಕಾಂಕ್ಷಿನೇ. ಬೈ ಎಲೆಕ್ಷನ್ ಗೆದ್ದಾಯ್ತು, ಅನರ್ಹರು ಅರ್ಹರಾಗಿದ್ದು ಆಯ್ತು, BSY ಸರ್ಕಾರ ಸೇಫ್ ಆಯ್ತು. ಈಗ ಶುರುವಾಗಿರೋದು ಮಂತ್ರಿಮಂಡಲದ ಲೆಕ್ಕಾಚಾರ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಆಕಾಂಕ್ಷೆ. ರೆಬಲ್ ಲೀಡರ್ ಜಾರಕಿಹೊಳಿಗೆ ದೊಡ್ಡ ಗಿಫ್ಟ್ ಸಿಗೋ ನಿರೀಕ್ಷೆ. ಬೈ ಎಲೆಕ್ಷನ್ ಗೆದ್ದವರಿಗೆ ಉತ್ತಮ ಖಾತೆಯ ಆಸೆ. ಪ್ರತಿಷ್ಠೆಯ ಫೈಟ್ ನಲ್ಲಿ ಸೋತವರಿಗೂ ಏನಾದ್ರೂ ಪಡ್ಕೊಳ್ಬೇಕೆಂಬ ಬಯಕೆ. ಇದೇ ಹೊತ್ತಲ್ಲಿ ಹಿರಿಯ ಬಿಜೆಪಿ ಶಾಸಕರು ಕೂಡ ಕ್ಯಾಬಿನೆಟ್ ಸೀಟ್ ಮೇಲೆ ಸಾಲಾಗಿ ಟವಲ್ ಹಾಕಿದ್ದಾರೆ. ಬಿಜೆಪಿಯ ಹಿರಿಯ ಶಾಸಕರಾದ ಉಮೇಶ್ ಕತ್ತಿ, ಅರವಿಂದ್ ಲಿಂಬಾವಳಿ, ತಿಪ್ಪಾರೆಡ್ಡಿ, KG ಬೋಪಯ್ಯ, ರೇಣುಕಾಚಾರ್ಯ, ಕರುಣಾಕರ್ ರೆಡ್ಡಿ, ರಾಮದಾಸ್, ಅರಗ ಜ್ಞಾನೇಂದ್ರ, ಸುನಿಲ್ ಕುಮಾರ್, ಅಪ್ಪಚ್ಚು ರಂಜನ್ ಜೊತೆಗೆ ಹಿರಿಯ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಕೂಡ ಮಂತ್ರಿ ಪದವಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆ CM ಮನೆಗೆ ಬಂದಿದ್ದ ಕತ್ತಿ ಹಾಗೂ ರಾಮದಾಸ್ ನಮಗೂ ಸಚಿವ ಸ್ಥಾನ ಕೊಡಲೇಬೇಕಂತ ಹಠ ಹಿಡಿದು ಹೋಗಿದ್ದಾರೆ. ಸಿಗುತ್ತೆ, ಒಂದೆರಡು ತಿಂಗಳು ಡಿಸೆಂಬರ್ ಕೊನೆವರೆಗೂ ಕಾದ್ ನೋಡಿ. ಈ ಮಧ್ಯೆ ಎರಡು ಸಚಿವರ ನಡುವೆ ನಡೀತಿದ್ದ ಬೆಂಗಳೂರು ಅಭಿವೃದ್ಧಿ ಖಾತೆ ಹಾಗೂ ಬೆಂಗಳೂರು ಉಸ್ತುವಾರಿ ರೇಸ್ಗೆ ಇನ್ನಿಬ್ಬರು ನೂತನ ಶಾಸಕರು ಎಂಟ್ರಿ ಆಗಿದ್ದಾರೆ. CM ಕೈಲಿರೋ BDA ಖಾತೆಗೆ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಕಣ್ಣಿಟ್ಟಿರುವಾಗಲೇ ನೂತನ ಶಾಸಕರಾದ ಭೈರತಿ ಬಸವರಾಜು ಹಾಗೂ ST ಸೋಮಶೇಖರ್ ಕೂಡ ರೇಸ್ಗೆ ಇಳಿದಿದ್ದಾರೆ. BDA ನನಗೆ ಕೊಟ್ರೆ ಒಳ್ಳೇದು ಅಂತ ಭೈರತಿ ಹೇಳ್ತಿದ್ರೆ, BDA ವಿಚಾರದಲ್ಲೇ ದೋಸ್ತಿಗಳ ವಿರುದ್ಧ ಸಿಡಿದೆದ್ದಿದ್ದ ST ಸೋಮಶೇಖರ್ ಕೂಡ ಬೆಂಗಳೂರು ಅಭಿವೃದ್ಧಿನೇ ನನ್ನ ವಿಶೇಷ ಕಾಳಜಿ ಅಂತಿದ್ದಾರೆ. ಹೀಗಾಗಿ BDA ಖಾತೆ ಹಾಗೂ ಬೆಂಗಳೂರು ಉಸ್ತುವಾರಿ ಸ್ಥಾನ ಯಾರಿಗೆ ಒಲಿಯುತ್ತೆ ಅನ್ನೋದೇ ಕುತೂಹಲ. ಇದು ಜನತಾ ನ್ಯಾಯಾಲಯ ನಮ್ಮನ್ನ ತೀರ್ಪನ್ನು ಕೊಟ್ಟಿದ್ದಾರೆ. ನಾವು ಅರ್ಹರು ಅನ್ನೋ ಒಂದು ಇದನ್ನ ಜನತಾ ನ್ಯಾಯಾಲಯದ ತೀರ್ಪು ಕೊಟ್ಟಿದೆ. ಹೌದು, ಖಂಡಿತ ಸಚಿವ ಸ್ಥಾನ ಆಕಾಂಕ್ಷಿನೇ. ಈ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿ ಆಗಿದೆ. ಅವರು ಗೌರವದಿಂದ ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ, ಟಿಕೆಟ್ ಕೊಟ್ಟಿದ್ದಾರೆ. ಗೆಲ್ಲಿಸ್ಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಪ್ರಚಾರ ಮಾಡಿದರು. ಅಷ್ಟೇ ನಮಗೆ ಸಂತೋಷ. ಮಂತ್ರಿ ಕೊಡಿ ಅದು ಕೊಡಿ ಅಂತ ಕಂಡೀಷನ್ ಹಾಕೋ ಮಟ್ಟದಲ್ಲಿ ನಾವೇನು ಇಲ್ಲ. ಈ ಎಲ್ಲ ಟೆನ್ಷನ್ ಮಧ್ಯೆ ಇನ್ನೆರಡು 3 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ. ಅರ್ಹರಾದ ಶಾಸಕರಿಗೆ ಸಂಭವನೀಯ ಖಾತೆಗಳು ರೆಡಿಯಾಗಿದ್ದು ಅದರ ಎಕ್ಸ್ಕ್ಲೂಸಿವ್ ಮಾಹಿತಿ News18 ಕನ್ನಡಕ್ಕೆ ಲಭ್ಯವಾಗಿದೆ. ರಮೇಶ್ ಜಾರಕಿಹೊಳಿಗೆ DCM ಪಟ್ಟದ ಜೊತೆಗೆ ಜಲಸಂಪನ್ಮೂಲ ಖಾತೆ, ST ಸೋಮಶೇಖರ್ಗೆ ಸಹಕಾರ, K ಸುಧಾಕರ್ಗೆ ವೈದ್ಯಕೀಯ, ಭೈರತಿ ಬಸವರಾಜುಗೆ ಇಂಧನ, K ಗೋಪಾಲಯ್ಯಗೆ ಆಹಾರ ಮತ್ತು ನಾಗರಿಕ, ನಾರಾಯಣಗೌಡಗೆ ಪ್ರವಾಸೋದ್ಯಮ, BC ಪಾಟೀಲ್ಗೆ ಲೋಕೋಪಯೋಗಿ ಅಥವಾ ಗೃಹ, ಶಿವರಾಮ್ ಹೆಬ್ಬಾರ್ಗೆ ತೋಟಗಾರಿಕೆ, ಮಹೇಶ್ ಕುಮಟಳ್ಳಿಗೆ ಯುವಜನ ಮತ್ತು ಕ್ರೀಡೆ, ಶ್ರೀಮಂತ್ ಪಾಟೀಲ್ಗೆ ಸಕ್ಕರೆ, ಆನಂದ್ ಸಿಂಗ್ಗೆ ಗಣಿ ಭೂ ವಿಜ್ಞಾನ ಹಾಗೂ R ಶಂಕರ್ಗೆ ಅರಣ್ಯ ಖಾತೆ ನೀಡಲಾಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಬಿಜೆಪಿಯ ನಂಬರ್ 2 ಲೀಡರ್ ಅಂತಾನೆ ಫೋಕಸ್ ಆಗಿದ್ದ ಶ್ರೀರಾಮುಲುಗೆ DCM ಪಟ್ಟ ಕೈ ತಪ್ಪಿರೋದು ಅಸಲಿಯತ್ತು ಬಯಲಾಗಿದೆ. ರಾಮುಲು ಆಸೆ ಈಡೇರದೇ ಇರೋಕೆ ಕಾರಣ ರಮೇಶ್ ಜಾರಕಿಹೊಳಿ ನಡುವೆ ನಡೆದಿದ್ದ ಒಪ್ಪಂದವೇ ಕಾರಣವಂತೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಗೆದ್ದರ ಶಾಸಕರು ಅವರಿಗೆ ನಾನು ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ತೀನಿ ಅಂತ ಇದ್ದಾರೆ BS ಯಡಿಯೂರಪ್ಪನವರು. ಅದೇ ನಂಬಿಕೆ ಅವರು ಕೂಡ ಇದ್ದಾರೆ ಜಂಪಿಂಗ್ ಸ್ಟಾರ್ಸ್. ST ಸೋಮಶೇಖರ್ ಒಂದು ಹೆಜ್ಜೆ ಮುಂದೆ ಹೋಗಿ ಮೈಸೂರಲ್ಲಿ ಸುತ್ತೂರು ಶ್ರೀಗಳನ್ನು ಭೇಟಿ ಮಾಡಿದ್ದಾರೆ. ಲಿಂಗಾಯತ ಸಮುದಾಯದ ಪ್ರಬಲ ಶ್ರೀಗಳ ಮೂಲಕ ಸಚಿವರಾಗಿ BSY ಎದುರು ಲಾಬಿ ಕೂಡ ಮಾಡ್ತಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾರು ನಮ್ಮ ಜೊತೆಗೆ ಬಂದಿದ್ದಾರೆ ಅವ್ರಿಗೆ ಗೆದ್ದಿರೋರೆಲ್ಲ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. 8 ದಿನ ಆಗ್ಬೋದು, 15 ದಿನ ಆಗ್ಬೋದು. ಡೆಲ್ಲಿಗೆ ಹೋಗಿ ಬಂದು ಅವ್ರು ಭರವಸೆ ಕೊಟ್ಟಂತೆ ಮಂತ್ರಿ ಮಾಡೋದು ನಿಶ್ಚಿತ. ಆ ಥರ ಭರವಸೆ ಕೊಟ್ಟ ಮೇಲೆ ಅವ್ರು ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡೋ ಪ್ರಶ್ನೆ ಆಗ್ತದೆ. ಯಾಕೆ ಭಾಳ ದೊಡ್ಡ ಖಾತೆ, ಅದು ಸಿಕ್ಕರೆ ನಶೀಬ. ಒಳ್ಳೆ ಕೆಲಸ ಮಾಡೋಣ. ಅದರಲ್ಲಿ ನೋಡ್ರಿ, ನೀರಾವರಿ ಸಿಕ್ಕರೆ ಅದು ಪಕ್ಷಾತೀತ. ನೀರು ಎಲ್ಲರಿಗೂ ಬೇಕು. ಅದೇನು ಪಕ್ಷ ನೀರು ಹೋಗಲ್ಲ. ಗಾಳಿ ಮತ್ತು ನೀರು
ಎಲ್ಲರೂ ಸಮಾನ ಹೋಗುವಂಥ ಆ ಟೈಪ್ ನಾನು ಅದೇ ಟೈಪ್ ನಾನು ಮುಂದುವರಿಸ್ತೇನೆ ಅಂತ ಈ ಸಂದರ್ಭ ಹೇಳ್ತೇನೆ. ಮುಖ್ಯಮಂತ್ರಿಗಳು ಏನು ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡ್ತೀವಿ ನಾವು. ಅಲ್ಲ ಸರ್, ನೀವು ಯಾವ್ದು ಬೇಡಿಕೆ ಇಟ್ಟಿಲ್ಲ? ಇಲ್ಲ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಬಿಜೆಪಿಗೆ ಸೇರಿದಂಥ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಕೊಡಿ ಅಂತಕ್ಕಂಥದ್ದನ್ನು ಮಾತ್ರ ನಾವು ಕೇಳಿದ್ದು. ಯಾವುದೇ ಪೋರ್ಟ್ಫೋಲಿಯೋದಾಗಲಿ ಅದಾಗಲಿ ನಾವು ಯಾವತ್ತೂ ಡಿಸ್ಕಷನ್ ಮಾಡಲಿಲ್ಲ. ಅವರು ಕೂಡ ನಮ್ಮನ್ನೇನು ಕೇಳಲಿಲ್ಲ, ನಿಮ್ಮ ಮಂತ್ರಿ ಮಾಡ್ತೀವಿ ಅಂತ ಕೂಡ ಏನು ಕೇಳಲಿಲ್ಲ. ಅವರು ಗೌರವದಿಂದ ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ, ಟಿಕೆಟ್ ಕೊಟ್ಟಿದ್ದಾರೆ, ಅಷ್ಟೇ ನಮಗೆ ಸಂತೋಷ. ಮಂತ್ರಿ ಕೊಡಿ ಅದು ಕೊಡಿ ಅಂತ ಕಂಡೀಷನ್ ಹಾಕೋ ಮಟ್ಟದಲ್ಲಿ ನಾವೇನು ಇಲ್ಲ. ಬೆಳಗಾವಿ ಸಾಹುಕಾರ್ಗೆ ಡಿಸಿಎಂ ಪಟ್ಟ ಸಿಗೋ ಡೌಟಾ? ಹೀಗೊಂದು ಅನುಮಾನ ಈಗ ಮೂಡಿಸೋಕೆ ಶುರುವಾಗಿದೆ ಆರ್ ಅಶೋಕ್ ಅವರು ಮಾಡಿದಂಥ ಮಾತುಗಳಿಂದ. ಬಿಸಿ ಪಾಟೀಲ್ ವಿಚಾರ ಸಿಎಂಗೆ ಬಿಟ್ಟದ್ದು ಅಂತ ಇದ್ದಾರೆ ಬೊಮ್ಮಾಯಿ ಅವರು. ನನಗೆ ತಿಳಿದಂಗೆ ಆ ಥರದ್ದು ಯಾವುದೂ ಇದ್ದಂಗಿಲ್ಲ. ಆ ಥರದ್ದು ಮತ್ತೆ ಉಪಮುಖ್ಯಮಂತ್ರಿ ಈ ಥರದ್ದು ಯಾವುದು ಇಲ್ಲ, ಕಾಣಿಸ್ತಾ ಇಲ್ಲ. ಸೊ ಅದೇನಿದ್ರು ಪಾರ್ಟಿ ತೀರ್ಮಾನ ಮಾಡ್ತಾರೆ ಅಷ್ಟೇ. ಅದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ತೀರ್ಮಾನ, ನನ್ನ ತೀರ್ಮಾನ ಆಗಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳೇ ಸರಿಯಾದ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾರೆ. ಬೈ ಎಲೆಕ್ಷನ್ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಂತಹ ಕ್ಷೇತ್ರ ಇದ್ದರೆ ಅದು ಹೊಸಕೋಟೆ ಕೂಡ ಇತ್ತು. ಈ ಕೋಟೆಯ ಠುಸ್ನಾಗ ಇವತ್ತು ಬುಸ್ನಾಗ ಆಗಿದ್ರು. ಸಿಎಂ ಮುಂದೆ ಕೂತು ಬಚ್ಚೇಗೌಡರ ಮೇಲೆ ಬುಸ್ಕುಟ್ಟಿದ್ದಾರೆ MTB ನಾಗರಾಜ್. MTBಯನ್ನು ಸಮಾಧಾನ ಮಾಡೋಕ್ಕೆ ಸಿಎಂ ತುಂಬ ಸುಸ್ತಾದರು. ಬೆಳಗ್ಗೆ ಸಿಎಂ ಮನೇಲಿ MTB ಬಂದರೆ ಸಂಜೆ ಹೊತ್ತಿಗೆ MTB ಮನೆಗೆ ಸಿಎಂ ಹೋಗಿದ್ದಾರೆ. ಹಾಗಾದ್ರಲ್ಲಿ ಏನು ನಡೀತು ಸ್ಟೋರಿ ನೋಡಿ. MTB ನಾಗರಾಜ್ ಅವ್ರ ಸೋವು ನಿಜವಾಗೂ ನನಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ. ಸಂಸದರಾದಂಥ ಬಚ್ಚೇಗೌಡರು ಪುತ್ರನನ್ನು ಪಕ್ಷಾಂತರಿಯಾಗಿ ಚುನಾವಣೆಯಲ್ಲಿ ನಿಲ್ಲಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೂಡಲೇ ಶಿಸ್ತಿನ ಕ್ರಮ ಜರುಗಿಸಬೇಕು. ಹೊಸಕೋಟೆ ರಣರಂಗದಲ್ಲಿ ಸೋತು ಸುಣ್ಣವಾಗಿರೋ MTB ನಾಗರಾಜ್ ಈಗ ಸೋಲಿನ ನೋವು, ಹತಾಶೆ, ಸಿಟ್ಟಲ್ಲಿದ್ದಾರೆ. ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮುಂದೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಗೆದ್ದಿರೋದನ್ನ ಅರಗಿಸಿಕೊಳ್ಳೋಕೆ ಆಗದೆ ಒದ್ದಾಡ್ತಾ ಇದ್ದಾರೆ. MTBಯ ಈ ನೋವಿಗೆ ಮುಲಾಮು ಹಚ್ತಾ ಇರೋ ಸಿಎಂ BSY ಇವತ್ತು ಮನೆಗೆ ಬರುವಂತೆ ಬುಲಾವ್ ಕೊಟ್ಟಿದ್ರು. ಸಿಎಂ ಕರೆಗೆ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಓಡೋಡಿ ಬಂದ MTB ಫುಲ್ ರಾಂಗ್ ಆಗಿದ್ರು. ಸಿಎಂ ಸಮಾಧಾನ ಮಾಡಿದ್ದೇ ಮಾಡಿದ್ದು. ಇಬ್ಬರ ಮಧ್ಯೆ ನಡೆದ ಮಾತುಕತೆ ಹೀಗಿತ್ತು ನೋಡಿ. ನಾಗರಾಜ್, ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ, ಏನಾದ್ರೂ ಮಾಡೋಣ. ಸರ್, ನನಗೆ ಸೋತಿದ್ದಕ್ಕಿಂತ ನಮ್ಮವರೇ ಮೋಸ ಮಾಡ್ಬಿಟ್ರು ಸರ್, ಅದು ಬೇಜಾರು. ನಂಗೆ ಎಲ್ಲ ಗೊತ್ತಿದೆ, ಸರಿಪಡಿಸ್ತೀನಿ, ನೀನು ಕೂಲಾಗಿರು. ನಾನು ಕೂಲಾಗಿರ್ಬೇಕು ಅಂದ್ರೆ ಶರತ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬಾರ್ದು ಸರ್, ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಬಾರ್ದು. ಆಯ್ತು, ಶರತ್ ನನ್ನ ಹತ್ತಿರಕ್ಕೂ ಸೇರಿಸಿಕೊಳ್ಳಲ್ಲ. ಅವನು ನನ್ನ ಮಾತಿಗೂ ಬೆಲೆ ಕೊಟ್ಟಿಲ್ಲ. ನಾನಿರುವವರೆಗೂ ನಿನ್ನ ಬಿಟ್ಕೊಡಲ್ಲ. ಹೀಗೆ MTBಯನ್ನ ಸಮಾಧಾನ ಮಾಡಿದ BSY MTBಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ನೀನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದಕ್ಕೆ ನಾನು ಸಿಎಂ ಆಗಿದ್ದೇನೆ. ನೀನು ಮಾಡಿರೋ ಸಹಾಯವನ್ನ ನಾನೆಂದಿಗೂ ಮರೆಯೋಲ್ಲ. ಇನ್ನೊಂದು ವಾರದಲ್ಲಿ ಹೈಕಮಾಂಡ್ ಜೊತೆ ಮಾತಾಡ್ತೀನಿ. ಯಾವುದೇ ಕಾರಣಕ್ಕೂ ನೀನ್ ಕೈ ಬಿಡಲ್ಲ. ಇದು MTBಗೆ ಸಿಎಂ BSY ಕೊಟ್ಟಿರೋ ಭರವಸೆ. ಅಲ್ಲದೆ ಸಂಜೆ ಮನೆಗೆ ಬರ್ತೀನಿ, ನೀವು ಹೋಗಿ ಅಂತ ಕಳಿಸ್ಕೊಟ್ರು. ಆದ್ರೆ ವಾಪಸ್ ಹೋಗೋ ಮುಂಚೆ ಸಿಎಂಗೆ 2 ಪುಟಗಳ ಒಂದು ರಹಸ್ಯ ಪತ್ರ ಕೊಟ್ಟು ಹೋಗಿದ್ದಾರೆ MTB. ಆ ಪತ್ರದಲ್ಲಿ ಆಪರೇಷನ್ ಕಮಲ ಹಾಗೂ ರಾಜೀನಾಮೆ ಕೊಡೋ ಮುಂಚೆ ಸಿಎಂ ಕೊಟ್ಟಿದ್ದ ಭರವಸೆಗಳನ್ನು ನೆನಪಿಸಿದ್ದಾರಂತೆ. MTB ಪತ್ರದಲ್ಲಿ ಏನಿದೆ? ರಾತ್ರೋರಾತ್ರಿ ಆರ್ ಅಶೋಕ್, SR ವಿಶ್ವನಾಥ್, ಸತೀಶ್ ರೆಡ್ಡಿ ನನ್ ಮನೆಗ್ ಬಂದಿದ್ರು. ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಮಾಡೋ ಆಫರ್ ಕೊಟ್ಟಿದ್ರು. ಆಪರೇಷನ್ ಕಮಲದ ವೇಳೆ ನಾನು ಆರ್ಥಿಕ ಸಹಾಯ ಮಾಡಿದ್ದೀನಿ. MTB ಪಕ್ಷಕ್ಕೆ ಬಂದ್ರೆ ತೊಂದರೆ ಕೊಡಲ್ಲ ಅಂತ ಬಚ್ಚೇಗೌಡ ಮಾತು ಕೊಟ್ಟಿದ್ರು. ಆದ್ರೆ ಚುನಾವಣೆಯಲ್ಲಿ ಪುತ್ರ ಶರತ್ ಪರ ನಿಂತು ಕೈ ಕೊಟ್ಟಿದ್ದಾರೆ. ಶರತ್ ಮಾವ ಪುಟ್ಟಸ್ವಾಮಿ ಗೌಡ ಚುನಾವಣೆಗೆ 20 ಕೋಟಿ ನೆರವು ಕೊಟ್ಟಿದ್ದಾರೆ. ಹೀಗೆ ಆಪರೇಷನ್ ಕಮಲದ ವೇಳೆ ನಡೆದಿದ್ದ ಅಷ್ಟೂ ಬೆಳವಣಿಗೆಗಳನ್ನ MTB ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರಂತೆ. ಇದರಿಂದ ಅಡಕತ್ತರಿಗೆ ಸಿಲುಕಿರೋ BSY ಪರಿಷತ್ ಸದಸ್ಯರನ್ನಾಗಿ ಮಾಡಿ MTBಯನ್ನ ಮಂತ್ರಿ ಮಾಡೋಕೆ ಚಿಂತನೆ ಮಾಡಿದ್ದಾರಂತೆ. ಆದ್ರೆ MTB ಹೇಳಿಕೆಯನ್ನ ಸಂಸದ ಬಚ್ಚೇಗೌಡ ಅಲ್ಲಗಳೆದಿದ್ದಾರೆ. ಯಡಿಯೂರಪ್ಪನವ್ರು ನಮ್ಮನ್ನು ಕರೆದು ಕೇಳಿದ್ ನಿಜ, ನನ್ನ ಮಗನ್ನ. ಆ ಮಾತು ಕೊಟ್ಟಿರೋದ್ರಿಂದ ನಾವು ಈಗ ಮಾತನ್ನು ವಾಪಸ್ ತಗೊಳಕ್ಕಾಗೋದಿಲ್ಲ, ತಾವು ಒಪ್ಕೊಳ್ಬೇಕು ಅಂದ್ರು. ಅದಕ್ಕೆ ಸಾಧ್ಯ ಇಲ್ಲ ಸರ್ ಅಂತೇಳಿ ಕಾರಣಕ್ಕೂ ಶರತ್ ಅವ್ರ ಸೇರಿಸ್ಕೋಬೇಡಿ ಅಂತ. ಆ ರೀತಿ ಏನಾಗಿದೆ ಅನ್ನೋದು ಒತ್ತಡ ಆಗಿರೋದು ನಮಗೆ ಗೊತ್ತಿಲ್ಲ ರೀ. ಬೈ ಎಲೆಕ್ಷನ್ ಅಖಾಡದಲ್ಲಿ ಹೆಚ್ಚು ಪ್ರತಿಷ್ಠೆಯಾಗಿದ್ದ ಕಣ ಹೊಸಕೋಟೆ.
ಇಲ್ಲಿ ಎಂಟಿಬಿ ಸೋತಿರೋದು ಗೆದ್ದಿರೋ ಶಾಸಕರಿಗೂ ನೋವು ತಂದಿದೆ. ಸೋತವರನ್ನ ಬಿಎಸ್ವೈ ಕೈ ಬಿಡಲ್ಲ ಅನ್ನೋ ಭರವಸೆಯಲ್ಲಿದ್ದಾರೆ. ಇವತ್ತು MTB ನಾಗರಾಜ್ ಅವರು ಸೋತಿರ್ತಕ್ಕಂಥ ಇಲ್ಲ ಒಂದು ಕಡೆ ನನಗೆ ದುಃಖ ತಂದಿದೆ. ಯಾಕಂದರೆ ಅವರು ಹಿರಿಯ ನಾಯಕರು, ನಾವೆಲ್ಲ ಅವ್ರ ಜೊತೆಗಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು ಕೊಟ್ಟ ಮಾತಿಗೆ ನಡ್ಕೊತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಬೇರೆ ಯಾವುದೂ ಕೂಡ ಚರ್ಚೆ ಆಗಿಲ್ಲ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತು ಕೊಟ್ಟಿದ್ದಾರೆ, ಹೈಕಮಾಂಡ್ ಏನು ಮಾತು ಕೊಟ್ಟಿದ್ದಾರೆ, ಖಂಡಿತ ನಡ್ಕೊಂಡು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಳಗ್ಗೆ ಇಷ್ಟೆಲ್ಲ ಆದ್ಮೇಲೆ ಸಂಜೆ ಹೊತ್ತಿಗೆ MTB ಮನೆಗೆ ಹೋದ್ರು BS ಯಡಿಯೂರಪ್ಪನವರು. ಮನೆ ಬಾಗಿಲಿಗೆ ಬಂದ ಮುಖ್ಯಮಂತ್ರಿಗಳನ್ನ ಧೂರಿ ಸ್ವಾಗತ ಕೂಡ ಮಾಡಿದ್ರು. ಕೋಪ ತಣ್ಣಗೆ ಮಾಡಕ್ ಹೋದ CMಗೆ ಬೆಳ್ಳಿ ತಟ್ಟೆ ಆತಿಥ್ಯ ಕಾದಿತ್ತು. ಉಪಚಾರ ಸಮಾಧಾನಗಳೆಲ್ಲವೂ ಆದ್ಮೇಲೆ BSY ಮಾತಾಡಿದ್ರು. ದೆಹಲಿಗೆ ಹೋಗಿ ಬಂದ ಮೇಲೆ MTBಗೆ ಒಳ್ಳೆ ದಿನ ಕಾದಿದೆ ಅಂದ್ರು. ಆದ್ರೆ ಬಚ್ಚೇಗೌಡ ಉಲ್ಟಾ ಪಾಲಿಟಿಕ್ಸ್ ಬಗ್ಗೆ ಮಾತ್ರ ಏನೂ ಮಾತಾಡಲಿಲ್ಲ. MTB ಮಾತ್ರ ಯಾಕೋ ಗೊತ್ತಿಲ್ಲ ಉರಿ ಅಂತ ಕೆಂಡವಾದ್ರು. MTB ನಾಗರಾಜ್ ಅವ್ರನ್ನ ಯಾವ ರೀತಿ ಉಪಯೋಗ ಮಾಡಬೇಕು, ಅವ್ರಿಗೆ ಸರಿಯಾದ ಗೌರವ ಸ್ಥಾನಮಾನ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸಮಾಲೋಚನೆ ಮಾಡಿ ಅವ್ರನ್ನಂತೂ ಗೌರವಯುತವಾಗಿ ಪಕ್ಷದಲ್ಲಿ ನಡೆಸ್ಕೊತೇವೆ. ಸೋತಿದ್ರು ಸಹ ನಮ್ಮ ದೃಷ್ಟಿಯಿಂದ ನಿಜವಾದ ಗೆದ್ದಿರೋದನ್ನ ಶಾಸಕರು ನಮ್ಮ MTB ನಾಗರಾಜ್ ಅನ್ನೋದು ನಮಗೆ ಮನವರಿಕೆ ಆಗಿರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳ ಮಾತಿನ ಮೇಲೆ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಯಾವುದೇ ನಿರ್ಧಾರ ತಗೊಳ್ಳಿ ಆ ನಿರ್ಧಾರಕ್ಕೆ ನಾನು ಯಾವತ್ತೂ ಕೂಡ ಬದ್ಧವಾಗಿದ್ದೀನಿ. ನಾನು ಯಾವತ್ತೂ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ಬಂದಾಗ ಕೂಡ ನಾನೇನು ಅವ್ರ ಹತ್ರ ಬೇಡಿಕೆಗಳಿಟ್ಟೇ ಬಂದವನಲ್ಲ. ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು. ಯಾವುದೇ ಕಾರಣಕ್ಕೂ ಶರತ್ ಬಚ್ಚೇಗೌಡರನ್ನ ಇವಾಗ ಏನು ಅವರು ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ, ಪಕ್ಷಕ್ಕೆ ಅವರು ಸೇರ್ಪಡೆ ದಯಮಾಡಿ ಮಾಡಿಕೊಳ್ಬೇಡಿ. ಇವತ್ತು ನಾವು ಸೋಲ್ಬೇಕಾದ್ರೆ ತಂದೆ ಮಕ್ಕಳು ಇಬ್ಬರೂ ಕಾರಣನೇ ನನ್ನ ಸೋಲಿಗೆ ಕಾರಣರಾಗಿದ್ದಾರೆ. ಇದುವರೆಗೆ ನಡೆದಿರೋದ್ರಿಂದ ಒಂದ್ ಕಡೆ ಇಟ್ಟರೆ ಈಗ ಹೇಳಕೊಟ್ಟಿದ್ದೀನಿ ನೋಡಿ ಮಗದೊಂದು ಸ್ಟೋರಿನ. ಈಗ CM ಯಡಿಯೂರಪ್ಪನವರಿಗೆ ಮಗದೊಂದು ತಲೆಬಿಸಿ ಶುರುವಾಗಿದೆ. ಗೆದ್ದಿರೋ ಎಲ್ಲಾ ಶಾಸಕರು, ಸೋತವರು ಕೂಡ ಮಂತ್ರಿಗಿರಿಗೋಸ್ಕರ ಪಟ್ಟು ಹಿಡಿದವರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನೂತನ ಶಾಸಕರು ಮತ್ತೆ ಸಭೆ ಸೇರಿದ್ದಾರೆ. BSY ಈ ಹಿಂದೆ ಕೊಟ್ಟಿದ್ದ ಭರವಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಕಸರತ್ತು ನಡೀತಾ ಇದೆ. CM ಹತ್ರ ಬೇರೆ ಏನು ಮನವಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ತಯಾರಿ ನಡೆಸ್ತಾ ಇದ್ದಾರಂತೆ. ಇಲ್ಲಿಂದ ಮಧ್ಯರಾತ್ರಿ ಅಥವಾ ನಾಳೆ ಬೆಳಗ್ಗೆ ಮುಂಜಾನೆ ಏನೇನು ಬ್ರೇಕಿಂಗ್ ನ್ಯೂಸ್ ಬರುತ್ತೋ ಗೊತ್ತಿಲ್ಲ, ಕಾದ್ ನೋಡೋಣ. ಇದಿಷ್ಟು ಭಾರತೀಯ ಜನತಾ ಪಕ್ಷದ ಕಡೆ. ಆದರೆ ಇನ್ನು ಕಾಂಗ್ರೆಸ್ ಕಡೆ ಬಂದರೆ ಬೈ ಎಲೆಕ್ಷನ್ನಲ್ಲಿ ಸೋತಿದ್ದಾರೆ. ಒಂದು ರೀತಿ ಕಾಂಗ್ರೆಸ್ ನೌಕೆಯ ದಿಕ್ಕು ತಪ್ಪಿದೆ. ಬೈ ಎಲೆಕ್ಷನ್ ರಿಸಲ್ಟ್ಗೆ ನಿನ್ನೆ ಕಾಂಗ್ರೆಸ್ 2 ದೊಡ್ಡ ವಿಕೆಟ್ಗಳು ಪತನ ಆಗಿತ್ತು. ಇದೀಗ 3ನೇ ವಿಕೆಟ್ ಬೀಳುವ ಹಂತದಲ್ಲಿದೆ. ರಾಜ್ಯ ಕಾಂಗ್ರೆಸ್ ಸಂಪೂರ್ಣ ಪಲ್ಟಿ ಹೊಡಿತಾನೆ. ಹಾಗಾದರೆ ಯಾರು ಮತ್ತೊಬ್ಬರು ಮತ್ತು ಏನು ನಡೀತಾ ಇದೆ ಸ್ಟೋರಿ ನೋಡಿ. ನನ್ನ ಶಾಸಕಾಂಗ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ. ಇವತ್ತು ನಾನು ನೈತಿಕ ಜವಾಬ್ದಾರಿಯನ್ನು ವಹಿಸಿಕೊಂಡು ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಆ ಜಾಗಗಳು ಸಹ ಖಾಲಿ ಇಲ್ಲ. ಶಿವವಾರ ಶಿವಗಳಿಗೆ ಶಿವಮೊಗ್ಗ. ಒಂದು ಫಲಿತಾಂಶ, ಹಲವು ಪಲ್ಲಟ. ಸೋತು ಬಿದ್ದವರು ಗೆದ್ದು ಬೀಗಿದ್ರೆ ಬಲಾಢ್ಯರೇ ನೆಲಕಚ್ಚಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ನಾಯಕ ಸ್ಥಾನಕ್ಕೆ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಕೆಪಿಸಿಸಿ ಉಸ್ತುವಾರಿ KC ವೇಣುಗೋಪಾಲ್ ಕೂಡ ಪದತ್ಯಾಗಕ್ಕೆ ಮುಂದಾಗಿದ್ದಾರೆ. ಕೆಪಿಸಿಸಿ ಇನ್ಚಾರ್ಜ್ ಆದ್ಮೇಲೆ ರಾಜ್ಯ ಕಾಂಗ್ರೆಸ್ ಸತತ 3 ಸೋಲು ಕಂಡಿರೋದ್ರಿಂದ ಬೇಸತ್ತಿರೋ ವೇಣುಗೋಪಾಲ್ ಸೋಲಿನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋ ಬಗ್ಗೆ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ. ಇನ್ನೊಂದೆಡೆ ತಮ್ಮ ರಾಜೀನಾಮೆ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಕೂಡ ಅಂಟಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಈ ತರ ಬೇಸರ ಮಾಡಿಕೊಳ್ಳೋಕೆ ಕಾರಣ ಪಕ್ಷದ ಒಳಗಿನ ಹಿತಶತ್ರುಗಳಂತೆ. ಕಳೆದ ರಾತ್ರಿ ದಿನೇಶ್ ಗುಂಡೂರಾವ್ ಟೀಮ್ ಜೊತೆ ಈ ನೋವನ್ನ ಸಿದ್ದರಾಮಯ್ಯ ಹಂಚಿಕೊಂಡಿದ್ದಾರೆ ನೋಡಿ. ನನ್ನ ಹೋರಾಟ ಇದ್ದದ್ದು ಮುಂದೆ ಇರೋದು ಬಿಜೆಪಿ ವಿರುದ್ಧ ಮಾತ್ರ. ಪಕ್ಷದೊಳಗಿರುವ ಹಿತಶತ್ರುಗಳ ವಿರುದ್ಧ ಹೋರಾಟ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ಕತ್ತಲಲ್ಲಿ ಇದ್ಕೊಂಡು ಬೆಳಕಿನಲ್ಲಿ ಇದ್ದವರಿಗೆ ಬಾಣ ಬಿಟ್ಟರೆ ಹೇಗೆ ಗೊತ್ತಾಗುತ್ತೆ? ಇದೇ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿರೋದು. ನಂಗೆ ರಾಜೀನಾಮೆ ವಾಪಸ್ ಪಡೆಯೋ ಮನಸ್ಸಿಲ್ಲ. ನಾನು ಶಾಸಕನಾಗಿ ಮಾತ್ರ ಇರುತ್ತೇನೆ. ಹಿತಶತ್ರುಗಳ ಸಹವಾಸ ನನಗೆ ಸಾಕು. ಹೀಗೆ ತನ್ನನ್ನ ವಿರೋಧ ಮಾಡ್ತಾ ಇರೋ ಪಕ್ಷದೊಳಗಿನ ನಾಯಕರಿಂದಲೇ ಬೈ ಎಲೆಕ್ಷನ್ ಅಲ್ಲಿ ಸೋಲಲಾಗಿದೆ ಅನ್ನೋ ನೋವನ್ನ ಸಿದ್ದರಾಮಯ್ಯ ತಮ್ಮ ಆಪ್ತರ ಮುಂದೆ ಹಂಚಿಕೊಂಡಿದ್ದಾರೆ. ಅಲ್ಲಿಗೆ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಕಾಂಗ್ರೆಸ್ ಒಡೆದ ಮನೆಯಂತಾಗಿದೆ.
ಇನ್ನೊಂದೆಡೆ ಸಿದ್ದರಾಮಯ್ಯ ವಿರುದ್ಧ ಸರಿಯಾದ ಸಮಯಕ್ಕೆ ಹೊಂಚು ಹಾಕಿದ್ದ ಮೂಲ ಕಾಂಗ್ರೆಸ್ಸಿಗರು ಹೈಕಮಾಂಡ್ ಕದ ತಟ್ಟಿದ್ದಾರೆ. ಸೋನಿಯಾ ಗಾಂಧಿಯನ್ನ ಭೇಟಿಯಾಗಿರೋ ಕೆಎಚ್ ಮುನಿಯಪ್ಪ, ಬಿಕೆ ಹರಿಪ್ರಸಾದ್ ಹಾಗೂ ಜಿಸಿ ಚಂದ್ರಶೇಖರ್ ರಾಜೀನಾಮೆ ಅಂಗೀಕರಿಸಲು ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಜಾತಿ, ಪ್ರದೇಶ, ಹಿರಿತನ ಪರಿಗಣಿಸಿ ಹೊಸಬರಿಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಇತ್ತ ಸಿದ್ದು ಎಕ್ಸಿಟ್ ಆದ್ರೆ ಬಂಪರ್ ಹೊಡೆಯೋ ನಿರೀಕ್ಷೆಯಲ್ಲಿರೋ ಡಿಕೆಶಿ ಕೂಡ ಬುಸ್ ಕೊಟ್ಟಿದ್ದಾರೆ. ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನೋದನ್ನ ಶೀಘ್ರದಲ್ಲೇ ಬಹಿರಂಗ ಮಾಡ್ತೀನಿ ಅಂದಿದ್ದಾರೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಹಾಗೂ ದಿನೇಶ್ ಜಾಗ ಖಾಲಿ ಇದೆ ಅಂತ ಯಾರೂ ಭಾವಿಸಬೇಕಿಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಏನೇನಾಗಿದೆ ಅನ್ನೋದನ್ನ ಬರೀ ನಿಮ್ಮ 3 ಜನಕ್ಕೆ ಮಾತ್ರ ನಂಗೆ ಮಾತಾಡೋಕ್ಕೆ ಇಷ್ಟ ಆಯ್ತಾ? ಅಪ್ಪ ಬಂದು ಕೇಳ್ತಾ ಇದ್ದೀರಾ, ನಾನೆಲ್ಲ ಕಂಪ್ಲೀಟ್ ಡೀಟೇಲ್ಸು ನಾವೆಲ್ಲ ಫ್ರೆಂಡ್ಸು ನಮ್ಮ ಲೀಡರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀವಿ. ನಾವು ನೈತಿಕ ಜವಾಬ್ದಾರಿಯನ್ನು ಹೊತ್ತು ಇವತ್ತು ದಿವಸ ರಾಜೀನಾಮೆ ಕೊಡುವಂಥದ್ದು ಅದು ಅವರ ಕರ್ತವ್ಯ. ಆದರೆ ಇದರ ಅರ್ಥ ಇವತ್ತು ದಿವಸ ರಾಜೀನಾಮೆ ಕೊಟ್ಟಿದ ಕೂಡಲೇ ಆ ಜಾಗ ಖಾಲಿ ಆಗಿದೆ ಅಂತ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಹುಶಃ ಎಲ್ಲರ ಅಭಿಪ್ರಾಯಗಳನ್ನ ತಗೋದ್ಕಂತ ನಾನು ಭಾವಿಸಿದ್ದೇನೆ. ಆ ಜಾಗಗಳು ಇವತ್ತು ದಿವಸ ಖಾಲಿ ಇಲ್ಲ. ಸದ್ಯಕ್ಕೆ ಕೆಸರಿನಂತಾಗಿರೋ ಕಾಂಗ್ರೆಸ್ ಅನ್ನೋ ನೀರಲ್ಲಿ ಮೀನ್ ಹಿಡಿಯೋ ಪ್ರಯತ್ನಗಳು ಭರ್ಜರಿಯಾಗಿ ನಡೀತಾ ಇವೆ. ಒಂದು ಟೀಮ್ ಸಿದ್ದು ಬೆನ್ನಿಗೆ ನಿಂತಿದ್ರೆ ಮತ್ತೊಂದು ವಿರುದ್ಧವಾಗಿ ಹೋಗ್ತಾ ಇದೆ. ಒಂದಿಷ್ಟು ಮಂದಿ ತಮ್ಮ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಂಗೆ ನೋಡಕ್ ಹೋದ್ರೆ ಎಲ್ಲಾ ಪಾರ್ಟಿಗಳಲ್ಲೂ ಅಸಲಿ ಆಟ ಇವಾಗಲೇ ಶುರುವಾಗಿರೋದು. ಮುಂದೇನ್ ಕಾದಿದೆ ಅಂತ ಕಾದು ನೋಡಬೇಕು. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಎಲ್ಲಾ ಕೈ ನಾಯಕರು ಕೂಡ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೇಸಿದ್ರು. ಯಾರ್ಯಾರೇನೇನು ಮಾತಾಡಿದ್ರು ಬನ್ನಿ ನೋಡೋಣ. ಅವರು ಕರ್ನಾಟಕ BJP ಗೆಲುವಿನ ಬಗ್ಗೆ ನಮ್ಮ ಜಾರ್ಖಂಡ್ನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ದಾರೆ. ಬಟ್ ಅವ್ರು ಇದನ್ನು ಹೇಳಬೇಕು, ನೈತಿಕ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಅವರು 15 ಜನರಿಗೆ ಕಾಂಗ್ರೆಸ್ನಿಂದ ತೆಗೆದುಕೊಂಡು 3 ಜನ JDSಲಿಂದ ತೆಗೆದುಕೊಂಡು ನೀವೇ ಆಳಬೇಕು ಅಂತಿರಲಿಲ್ಲ. ಬಹುಮತ ಇರ್ಬೋದು, ಆದರೆ ಸರ್ಕಾರ ಮಾಡೋಷ್ಟು ನಿಮಗಿರಲಿಲ್ಲಲ್ಲ. ಆದ್ರೂ ಕೂಡ ನೀವು ಬೇರೆ ರೀತಿಯಿಂದ ಪ್ರಯತ್ನ ಮಾಡಿ ಇದನ್ನ ಮಾಡಿದಿರಿ. ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೊಟ್ಟಿದ್ದಾರೆ. ಪಕ್ಷ ಡಿಸೈಡ್ ಮಾಡುತ್ತೆ ಏನು ಅಂತ. ನಾವು ಅದಕ್ಕೆ ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಕ್ ಹೋಗಿಲ್ಲ. ನಮ್ಮ ಹೈಕಮಾಂಡ್ ಇದೆ, ಪಾರ್ಟಿ ಲೀಡರ್ಗಳು ಸ್ಟೇಟಲ್ಲೂ ಬಹಳಷ್ಟು ಜನ ಇದ್ದಾರೆ, ತೀರ್ಮಾನ ಆಗುತ್ತೆ ಅದ್ರ ಬಗ್ಗೆ. ಸಿದ್ದರಾಮಯ್ಯನವರು ಅಥವಾ ದಿನೇಶ್ ಗುಂಡೂರಾವ್ ಅವರಿಗೆ ಕಾರಣ ಅಂತ ಹೇಳಕ್ಕಾಗಲ್ಲ. ವ್ಯವಸ್ಥೆಗಳು ಸರಿಯಾಗಿಲ್ಲ. ರಾಜಕೀಯವಾಗಿ ಇವತ್ತು ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿ ಗೆಲ್ಲುವಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ BJPಯವರು. ಈ ಸೋಲಿಗೆ ಕೇವಲ ಅವರಿಬ್ಬರೇ ಹೊಣೆ ಅಂತ ನಾನು ಹೇಳೋದಿಲ್ಲ. ನಾವೆಲ್ಲ ಪಕ್ಷದ ಕೆಲಸ ಮಾಡಿದ್ವಿ. ಖರ್ಗೆ ಆಗಲಿ, ನಾವಾಗಲಿ, ವೀರಪ್ಪ ಮೊಯ್ಲಿಯವರಾಗಲಿ, ಎಲ್ಲ ಲೀಡರ್ಸ್ ಕೂಡ ಕೆಲಸ ಮಾಡಿದ್ವಿ. ಕಾಂಗ್ರೆಸ್ಸಿನ ಶಕ್ತಿ ಅವರು. ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನ ಇಷ್ಟು ಗಟ್ಟಿಯಾಗಿರಬೇಕು ಅಂತಂದರೆ ಕಾಂಗ್ರೆಸ್ಸಿನ ಶಕ್ತಿಯೇ ಸಿದ್ದರಾಮಯ್ಯನವರು. ಸೊ ಅದರಿಂದಾಗಿ ನನಗೆ ಹೈಕಮಾಂಡ್ ಅವ್ರ ಮೇಲೆ ನಂಬಿಕೆ ಇದೆ. ಬ್ಯಾಕ್ ಸರ್ಕಾರ ರಚನೆ ಆಗಿದ್ದು ಆಯಿತು, 2 ವಾರ ಇನ್ನೂ ಆಗಿಲ್ಲ. ಆಗಲೇ ಮಹಾರಾಷ್ಟ್ರದ ಮೈತ್ರಿಕೂಟದಲ್ಲಿ ಭಿನ್ನಮತ ಶುರುವಾಗಿದೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಮಸೂದೆ. ಇನ್ನೊಂದು ಕಡೆ ಕೇಂದ್ರದ ಪೌರತ್ವ ಮಸೂದೆಗೆ ಈಶಾನ್ಯ ಭಾರತ ಹೊತ್ತಿ ಉರಿತಾ ಇದೆ. मैं इस बिल को फाड़ता हूं, ये हिंदुस्तान को तोड़ने की कोशिश कर रहा है. केरल में इसके साथ मुस्लिम लीग पार्टनर है और महाराष्ट्र में शिवसेना पार्टनर. ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ ದೋಸ್ತಿ. ಇದ್ಯಾವ ಸಿದ್ಧಾಂತ? ಹೀಗಂತ ಪೌರತ್ವ ತಿದ್ದುಪಡಿ ಮಸೂದೆ ಮೇಲಿನ ಚರ್ಚೆ ವೇಳೆ ಅಪಹಾಸ್ಯ ಮಾಡಿದ್ದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಅದರ ಬೆನ್ನಲ್ಲೇ ಪೌರತ್ವ ತಿದ್ದುಪಡಿ ಮಸೂದೆ ಸಂಬಂಧ ಕಾಂಗ್ರೆಸ್ ಹಾಗೂ ಶಿವಸೇನೆ ಮಧ್ಯೆ ಒಡಕು ಉಂಟಾಗಿದೆ. ಈ CAB ಬಿಲ್ಗೆ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಆದರೆ ಕಾಂಗ್ರೆಸ್ನ ಮಹಾರಾಷ್ಟ್ರದ ಮಿತ್ರ ಶಿವಸೇನೆ ಮಸೂದೆಯನ್ನ ಬೆಂಬಲಿಸಿ ಮಸೂದೆ ಪರ ಮತ ಚಲಾಯಿಸಿದೆ. प्रश्न है कि विधेयक को पारित किया जाए, जो सदस्य इसके पक्ष में आ गए, जो सदस्य के विरोध में ना गए. ಮಸೂದೆಯನ್ನು ಶಿವಸೇನೆ ಬೆಂಬಲಿಸಿದ ಬೆನ್ನಲ್ಲೇ ಟ್ವೀಟ್ ಮಾಡಿರೋ ರಾಹುಲ್ ಗಾಂಧಿ, ಪೌರತ್ವ ಮಸೂದೆ ದೇಶದ ಸಂವಿಧಾನಕ್ಕೆ ದಾಳಿ ಮಾಡ್ತಾ ಇದೆ. ಈ ಮಸೂದೆಯನ್ನು ಬೆಂಬಲಿಸುವವರೆಲ್ಲ ದೇಶದ ಅಡಿಪಾಯವನ್ನೇ ನಾಶ ಮಾಡ್ತಿದ್ದಾರೆ ಅಂತ ಪರೋಕ್ಷವಾಗಿ ಶಿವಸೇನೆ ಮೇಲೆ ಕಿಡಿಕಾರಿದ್ದಾರೆ. ದೇಶದ ಹಿತಾಸಕ್ತಿ ಅಂತ ಕೇಂದ್ರದ ಮಸೂದೆಗೆ ಶಿವಸೇನೆ ಬೆಂಬಲ ಕೊಟ್ರೆ ಇದು ದೇಶದ ಅಡಿಪಾಯವನ್ನೇ ನಾಶ ಮಾಡ್ತಿದೆ ಅಂದಿದೆ ಕಾಂಗ್ರೆಸ್. ಇದರ ಬೆನ್ನಲ್ಲೇ ಉಲ್ಟಾ ಹೊಡೆದಿರೋ ಶಿವಸೇನೆ ಲೋಕಸಭೆಯಲ್ಲಿ ಶಿವಸೇನೆ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಸಿಗೋ ತನಕ ಪೌರತ್ವ ತಿದ್ದುಪಡಿ ಮಸೂದೆಗೆ ಬೆಂಬಲ ಇಲ್ಲ ಅಂದಿದ್ದಾರೆ.
कि लोकसभा में हमने कुछ सवाल उठाए हैं, प्रश्न जरूर उठाए हैं, जिसका उत्तर मिला नहीं है। हर एक पार्टी और सदस्य के माध्यम से सदस्य ने जितने सारे सवाल उठाए उत्तर देने का प्रयास किया, ऐसे मैंने सुना। पता नहीं शिवसेना ने जो प्रश्न उठाए हैं उसका उत्तर मिला या नहीं मिला, और हमने जो प्रश्न उठाए ये हमारी किसी की निजी बात नहीं है, पूरे देश की बात है। ಪೌರತ್ವ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಾಗ ಮಧ್ಯರಾತ್ರಿ 12:40 ಆಗಿತ್ತು. ಮಸೂದೆ ಪರ 311 ಮತಗಳು ಬಿದ್ರೆ ವಿರೋಧವಾಗಿ ಬಿದ್ದಿದ್ದು ಕೇವಲ 80 ಮತಗಳು. ನಾಳೆ ರಾಜ್ಯಸಭೆಯಲ್ಲೂ ಈ ಮಸೂದೆ ಮಂಡನೆಯಾಗಲಿದ್ದು ಅಲ್ಲಿ ಪಾಸ್ ಆಗುತ್ತಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಮೋದಿ ಸರ್ಕಾರ ಹಠ ಹಿಡಿದು ಈ ಮಸೂದೆ ಜಾರಿಗೆ ಪ್ರಯತ್ನ ಮಾಡ್ತಿದ್ರೆ ಅತ್ತ ಈ ಮಸೂದೆಯನ್ನ ವಿರೋಧಿಸಿ ಇಡೀ ಈಶಾನ್ಯ ಭಾರತದಲ್ಲಿ ಬೆಂಕಿ ಬಿದ್ದಿದೆ. ಇವತ್ತು ರಸ್ತೆಗಳಲ್ಲೂ ಬೆಂಕಿ ಹೋರಾಟ ನಡೆಯಿತು. ರೈಲುಗಳನ್ನೇ ತಡೆದು ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ, ಮೇಘಾಲಯ ಹಾಗೂ ತ್ರಿಪುರಾ ರಾಜ್ಯ ಬಂದ್ ಆಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗ್ಬಿಟ್ಟು ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಅಂದರೆ ಬ್ರೇಕ್ ಆದಮೇಲೆ ಒಂದು ಬಿಗ್ ಸ್ಟೋರಿ ಬರ್ತಾ ಇದೆ. BSP ಸರ್ಕಾರ ಸೇಫ್ ಏನೋ ಆಯಿತು ನಿಜ, ಆದರೆ ಆ ಮಹಾಶಕ್ತಿ ಹೆಂಗೆ ಕೆಲಸ ಮಾಡಿದೆ ಅಂತ 8 ಮಹಾಶಕ್ತಿ ಮಹಿಮೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನೋಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.